नारायणं निखिलपूर्णगुणैकदेहं निर्दोषमाप्यतमप्यखिलैः सुभक्तिः अस्योद्भवादिदमशेषविशेषतोऽभिवन्द्यं सदा प्रेत्नं सन्नमामि अभ्रमं भङ्गरहितम् अजडं विबलं सदा आनन्दतीर्थमतुलं भजे तापत्रयापहम् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुं मम तपस्वाध्याय शुश्रूषा कृष्णपूजा ऋतं मुनिं विश्वेशम् इष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् 102ನೇ ಶ್ಲೋಕದ ಅರ್ಥ ಆಗಬೇಕು ಹೌದಾ ಹೌದು ಗುರುಗಳು. ಸರಿ ಚತುರೋಸೌ ಪ್ರವಚನೆ ಮನು ಸಂಸಿದ್ಧಿಮಾನ್ ಮನಃ ಸಂಖ್ಯಾಮಾಂ ಪೂರಣೀಮಾಗಾತ್ ಮಧ್ವದಾಸಮಿತಿ ವ್ಯಧಾತ್ ಪದಚ್ಛೇದ ನೋಡಿ. ಚತುರಃ ಅಸೌ ಪ್ರವಚನೆ ಮನು ಮನು ಸಂಸಿದ್ಧಿಮಾನ್ ಮನಃ ಸಂಖ್ಯಾ ಮಾಂ ಪೂರಣಿ ಮಾಗಾತ್ ಮಧ್ವದಾಸಂ ಇತಿ ವ್ಯಧಾತ್. ಅನ್ವಯ ನೋಡಿ. ಪ್ರವಚನೆ ಚತುರಃ, ಪ್ರವಚನೆ ಚತುರಃ, ಮಧ್ವಶಾಸ್ತ್ರ ವ್ಯಾಖ್ಯಾನದಲ್ಲಿ ಕುಶಲರಾದ, ಮಧ್ವಶಾಸ್ತ್ರ ವ್ಯಾಖ್ಯಾನದಲ್ಲಿ ಕುಶಲರಾದ ಕೂತು ಮಾಡಿ ಶೈಲಾ ಅವರೇ. ಮನು ಸಂಸಿದ್ಧಿಮಾನ್ ಅಸೌ, ಮನು ಸಂಸಿದ್ಧಿಮಾನ್ ಅಸೌ ಪ್ರವಣಾದಿ ಮಂತ್ರಗಳ ಸಿದ್ಧಿಯುಳ್ಳ ಶ್ರೀ ವಿಷ್ಣುತೀರ್ಥರು, ಪ್ರವಣಾದಿ ಮಂತ್ರಗಳ ಸಿದ್ಧಿಯುಳ್ಳ ಶ್ರೀ ವಿಷ್ಣುತೀರ್ಥರು ಪ್ರವಣಾದಿ ಮಂತ್ರಗಳ ಸಿದ್ಧಿಯುಳ್ಳ ಶ್ರೀ ವಿಷ್ಣುತೀರ್ಥರು ಮಧ್ವದಾಸಂ ಮಾಂ, ಮಧ್ವದಾಸಂ ಮಾಂ ಶ್ರೀ ಮಧ್ವಾಚಾರ್ಯರ ಸೇವಕನಾದ ನನ್ನನ್ನು, ಮಧ್ವದಾಸಂ ಮಾಂ ಶ್ರೀ ಮಧ್ವಾಚಾರ್ಯರ ಸೇವಕನಾದ ನನ್ನನ್ನು ಮಧ್ವಾಚಾರ್ಯರ ಸೇವಕನಾದ ನನ್ನನ್ನು ಪೂರಣೀ ಸಂಖ್ಯಾ, ಪೂರಣೀ ಸಂಖ್ಯಾ ಪೂರಣ ಪ್ರತ್ಯಯಾಂತವಾದ ಸಂಖ್ಯೆಯು, ಪೂರಣ ಪ್ರತ್ಯಯಾಂತವಾದ ಸಂಖ್ಯೆಯು ಅರ್ಥಾತ್ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ದ್ವಿತೀಯ ತೃತೀಯ ಮೊದಲಾದ ಸಂಖ್ಯೆಯು, ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ದ್ವಿತೀಯ ತೃತೀಯ ಮೊದಲಾದ ಸಂಖ್ಯೆಯು ಬ್ರಾಕೆಟ್ ಕ್ಲೋಸ್, ಮಾಘಾತ್ ಹೊಂದದಿರಲಿ, ಮಾಘಾತ್ ಹೊಂದದಿರಲಿ, ಇತಿ ಮನಃ ಎಂದು ಮನಸ್ಸನ್ನು, ಇತಿ ಮನಃ ಎಂದು ಮನಸ್ಸನ್ನು ಯಥಾತ್ ಮಾಡಿದರು, ಯಥಾತ್ ಮಾಡಿದರು. ಯಾರು ಮಾಡಿದರು ಮನಸ್ಸನ್ನ? ವಿಷ್ಣು ತೀರ್ಥರು. ಹಾ, ಸೂಪರ್. ಯಥಾತ್ ಮಾಡಿದರು. ಪ್ರಶ್ನೆ ಇದ್ರೆ ಕೇಳಿ. ಮುಂದೆ ಹೋಗೋಣ.
ವಿಷ್ಣು ತೀರ್ಥರ ತೀರ್ಥಯಾತ್ರೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಉತ್ತರ ಭಾರತಕ್ಕೆ ಹೋದಾಗ ಅಲ್ಲಿ ಹೇಗೆ ತೀರ್ಥಯಾತ್ರೆಯನ್ನು ಮಾಡಿದರು ಅಂತ, ಏನಾಯಿತು ಅಂತ ಒಂದೇ ಒಂದು ಶ್ಲೋಕದಲ್ಲಿ. ದಿಶಂ ಪ್ರಯಾಂತಂ ಶಶಿನಃ ಚರಂತಂ ಪರ್ಯಶೋಧಯತ್ ತೀರ್ಥಕಂ ವಿಷ್ಣು ತೀರ್ಥಂಚ ವಿಷ್ಣು ತೀರ್ಥಶ್ಚ ತೀರ್ಥಕಂ. ಎಷ್ಟು ಅದ್ಭುತ ವರ್ಣನೆ ನೋಡಿ. ವಿಷ್ಣು ತೀರ್ಥರು ಈ ಉತ್ತರ ದಿಕ್ಕಿನ ಇರುವಂತಹ ಭೂಪ್ರದೇಶವನ್ನ ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲ ಸ್ಥಳಗಳಲ್ಲೂ ಸಂಚಾರ ಮಾಡಿ ಗಂಗಾದಿ ತೀರ್ಥಗಳಲ್ಲಿ ಅವರು ಮಿಂದರಂತೆ. ಆ ಗಂಗಾದಿ ಸಕಲ ತೀರ್ಥಗಳಿಂದ ವಿಷ್ಣು ತೀರ್ಥರು ಅತ್ಯಂತ ಪವಿತ್ರರಾದರು. ಆ ಗಂಗಾದಿ ತೀರ್ಥಗಳ ಸ್ನಾನದಿಂದಾಗಿ ವಿಷ್ಣು ತೀರ್ಥರು ಅತ್ಯಂತ ಪವಿತ್ರರಾದರು. ಅಷ್ಟೇ ಅಲ್ಲ, ತೀರ್ಥಕಂ ವಿಷ್ಣು ತೀರ್ಥಂಚ ವಿಷ್ಣು ತೀರ್ಥಶ್ಚ ತೀರ್ಥಕಂ. ಆ ಗಂಗಾದಿ ತೀರ್ಥಗಳಿಂದ ವಿಷ್ಣು ತೀರ್ಥರು ಶುದ್ಧರಾದರು. ಅಷ್ಟೇ ಅಲ್ಲ, ವಿಷ್ಣು ತೀರ್ಥರು ಸದಾಕಾಲ ಪ್ರಣವ ಮಂತ್ರವನ್ನ ಜಪಿಸಿ ತನ್ನ ಹೃದಯ ಕಮಲದಲ್ಲಿ ಹಂಸನಾಮಕ ಪರಮಾತ್ಮನನ್ನ ದೃಢವಾಗಿ ಸ್ಥಾಪಿಸಿದ್ರಲ್ಲ, ಅಂತಹ ಸ್ಥಾಪಿಸಲ್ಪಟ್ಟಂತಹ ಪರಮಾತ್ಮನ ಸಾನ್ನಿಧ್ಯವುಳ್ಳಂತಹ ವಿಷ್ಣು ತೀರ್ಥರ ಸಂಪರ್ಕದಿಂದಾಗಿ ಗಂಗಾದಿ ತೀರ್ಥಗಳೂ ಕೂಡ ಶುದ್ಧವಾದವು ಅಂತ ವರ್ಣನೆ. ಇದಕ್ಕೆ ಅನ್ಯೋನ್ಯ ಅಲಂಕಾರ, ಅದರಿಂದ ಇದು, ಇದರಿಂದ ಅದು. ಹಾಗೆ ಗಂಗಾದಿ ತೀರ್ಥಗಳ ಸ್ನಾನದಿಂದಾಗಿ ವಿಷ್ಣು ತೀರ್ಥರು ಶುದ್ಧರಾದರು, ಪವಿತ್ರರಾದರು. ವಿಷ್ಣು ತೀರ್ಥರ ಸಂಪರ್ಕದಿಂದಾಗಿ ಗಂಗಾದಿ ತೀರ್ಥಗಳೂ ಕೂಡ ಶುದ್ಧವಾದವು. ಯಾಕೆ? ಶುದ್ಧವೇ ಇದೆ, ಆದ್ರೆ ಅವರಲ್ಲಿ ಅಷ್ಟು ಹರಿಯ ಸಾನ್ನಿಧ್ಯ ಇತ್ತು ಅಂತ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ನಾವು ಸ್ನಾನ ಮಾಡಿದ್ರೆ ಗಂಗಾದಿ ತೀರ್ಥಗಳೇ ಅಶುದ್ಧವಾಗಿ ಹೋಗುತ್ತೆ. ಅಷ್ಟು ನಮ್ಮಲ್ಲಿ ಕೊಳಕು, ಮೈ ಮೇಲ್ ಕಾಣೋದಿಲ್ಲ, ಒಳಗಡೆ ತುಂಬಾ ಇರ್ತದೆ. ಆದ್ರೆ ವಿಷ್ಣು ತೀರ್ಥರು ಸದಾಕಾಲ ಮಧ್ವಶಾಸ್ತ್ರ ವ್ಯಾಖ್ಯಾನವನ್ನ ಪ್ರವಚನ ಮಾಡುವಂತವರು. ಎಷ್ಟೇ ಮಿಂದ್ರೂ ಕೂಡ ನಾವು ಶುದ್ಧವಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ಒಂದು ಪ್ರದೇಶದಲ್ಲಿ ಇದ್ದಾಗ ಮಾತ್ರ. ಮತ್ತೆ ನಮ್ಮೂರಿಗೆ ನಮ್ಮ ಗ್ರಾಮಕ್ಕೆ ಬಂದ್ರೆ ಮತ್ತೆ ಶುರು. ಆದ್ರೆ ಶುದ್ಧರಾಗಿರುವಂತಹ ವಿಷ್ಣು ತೀರ್ಥರು ಆ ಶುದ್ಧವಾದ ಪವಿತ್ರವಾದ ವಿಷ್ಣು ಪಾದೋದಕದಿಂದಾಗಿ ಶುದ್ಧರಾದರು. ವಿಷ್ಣು ತೀರ್ಥರ ಸಂಪರ್ಕದಿಂದಾಗಿಯೂ ಕೂಡ ಆ ಗಂಗಾದಿ ತೀರ್ಥಗಳು ಶುದ್ಧವಾದವು, ಪವಿತ್ರವಾದವು ಅಂತ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪದಚ್ಛೇದ ನೋಡಿ. ದಿಶಂ ಪ್ರಯಾಂತಂ ಶಶಿನಃ ಚರಂದಂ ಪರ್ಯಶೋಧಯತ್ ತೀರ್ಥಕಂ ವಿಷ್ಣು ತೀರ್ಥಂ ಚ ವಿಷ್ಣು ತೀರ್ಥ ಚ ತೀರ್ಥಕಂ. ಅನ್ವಯ ನೋಡಿ. ತೀರ್ಥಕಂ ಗಂಗಾದಿ ತೀರ್ಥವು, ಗಂಗಾದಿ ತೀರ್ಥವು ಶಶಿನಃ ಶಶಿನಃ ದಿಶಂ ಚಂದ್ರನ ದಿಕ್ಕನ್ನು ಕುರಿತು, ಉತ್ತರ ದಿಕ್ಕು ಚಂದ್ರನ ದಿಕ್ಕಂತೆ, ಚಂದ್ರನ ದಿಕ್ಕನ್ನು ಕುರಿತು ಪ್ರಯಾಂತಂ ಹೋಗಿರುವ, ಪ್ರಯಾಂತಂ ಹೋಗಿರುವ ಚರಂತಂ ಸಂಚಾರ ಮಾಡುತ್ತಿರುವ, ಚರಂತಂ ಸಂಚಾರ ಮಾಡುತ್ತಿರುವ ವಿಷ್ಣು ತೀರ್ಥಂ ವಿಷ್ಣು ತೀರ್ಥರನ್ನು
ವಿಷ್ಣುತೀರ್ಥರನ್ನು ಪರ್ಯಶೋಧಯತ್ ಪವಿತ್ರವಾಗಿ ಮಾಡಿತು. ಪರ್ಯಶೋಧಯತ್ ಪವಿತ್ರವಾಗಿ ಮಾಡಿತು. ವಿಷ್ಣುತೀರ್ಥರು ತೀರ್ಥಕಂಚ ತೀರ್ಥ ಜಲವನ್ನು ಪರ್ಯಶೋಧಯತ್ ಪವಿತ್ರೀಕರಿಸಿದರು. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಆ ವಿಷ್ಣು ತೀರ್ಥರ ತಪೋನಿಷ್ಠೆಯನ್ನ ಮುಂದೆ 11 ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಅಕಾಮಾನಾಮನೇಕೇಶಾಂ ಸಿದ್ಧಿಭೂಮಿಂ ತಪಸ್ವಿನಾಂ ತಿರೋಹಿತಾತ್ಮಾ ಪ್ರಾಪಾಸೌ ಹರಿಶ್ಚಂದ್ರ ಮಹೀಧರಂ. ಇಲ್ಲಿ ಒಂದು ಹರಿಶ್ಚಂದ್ರ ಪರ್ವತ ಅಂತ ಇದೆ ಅಂತ. ಈ ಸಖ್ಯಾದ್ರಿ ಅಂತ ಕೇಳಿರ್ತೀರಿ ನೀವು. ಸಖ್ಯ ಪರ್ವತ ಅದು ಅನೇಕ ಶ್ರೇಣಿಗಳಲ್ಲಿ ಇದೆ, ಹೌದಾ? ಅದರಲ್ಲಿ ಒಂದು ಶಿಖರ, ಅನೇಕ ಶಿಖರಗಳಿವೆ. ಆ ಸಖ್ಯಾದ್ರಿ ಪರ್ವತದಲ್ಲಿ ಅನೇಕ ಶಿಖರಗಳಿವೆ. ಆ ಸಖ್ಯಾದ್ರಿ ಪರ್ವತದ ಒಂದು ಶಿಖರ, ಅದನ್ನ ಹರಿಶ್ಚಂದ್ರ ಪರ್ವತ ಎಂಬುದಾಗಿ ಕರೀತಾರಂತೆ. ಆ ಹರಿಶ್ಚಂದ್ರ ಪರ್ವತದಲ್ಲಿ ಅನೇಕ ಮಹಾಮುನಿಗಳು ಎಲ್ಲ ಕಾಮವನ್ನ ಬಿಟ್ಟು ತಪಸ್ಸನ್ನು ಮಾಡಿ ಫಲವನ್ನ ಗಳಿಸಿದ್ದುಂಟು. ಅಂತಹ ಅದರ ಬಗ್ಗೆ ಸರಿಯಾದ ಜ್ಞಾನವುಳ್ಳಂತಹ ವಿಷ್ಣು ತೀರ್ಥರು ಆ ಒಂದು ಹರಿಶ್ಚಂದ್ರ ಪರ್ವತಕ್ಕೆ ಹೋಗಿ ಅದೃಶ್ಯರಾಗಿ ಸೇರಿದರು. ಅದೃಶ್ಯರಾದ್ರು ಅಂದ್ರೆ ಮಾಯ ಆದ್ರು ಅಂತ ಅರ್ಥ ಅಲ್ಲ. ಒಂದು ಗುಹೆಯಲ್ಲಿಯೋ ಎಲ್ಲೋ ಹೋಗಿ ಕುಳಿತು ಯಾರ ಕಣ್ಣಿಗೂ ಕೂಡ ಕಾಣಿಸಲಿಲ್ಲ ಅಂತ. ಅಂದ್ರೆ ಯಾರ ಕಣ್ಣಿಗೂ ಕೂಡ ಗೋಚರವಾಗದೇನೆ, ಆದ್ರೆ ಆ ಒಂದು ಸ್ಥಳದಲ್ಲಿ ಹೋದಾಗ ಕಾಣಿಸ್ತಿತ್ತು. ಆದ್ರೆ ಅವರ ಕಣ್ಣಿಗೂ ಕೂಡ ಯಾರೂ ಬೀಳಬಾರದು, ಅವರೂ ಕೂಡ ಯಾರ ಕಣ್ಣಿಗೂ ಬೀಳಬಾರದು. ಅಂತಹ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡ್ತಾ ಅದೃಶ್ಯರಾದರು ಎಂಬುದಾಗಿ ಒಂದು ಶ್ಲೋಕದ ವರ್ಣನೆ. ಪದಚ್ಛೇದ ನೋಡಿ. ಅಕಾಮಾನಾಂ ಅನೇಕೇಶಾಂ ಸಿದ್ಧಿಭೂಮಿಂ ತಪಸ್ವಿನಾಂ ತಿರೋಹಿತಾತ್ಮ ಪ್ರಾಪ ಅಸೌ ಹರಿಶ್ಚಂದ್ರ ಮಹೀಧರಂ. ಅನ್ವಯ ನೋಡಿ. ಅಸೌ ಶ್ರೀ ವಿಷ್ಣು ತೀರ್ಥರು, ಅಸೌ ಈ ವಿಷ್ಣು ತೀರ್ಥರು, ಅಸೌ ಈ ವಿಷ್ಣು ತೀರ್ಥರು ಅಕಾಮಾನಾಂ
ಅಕಾಮಾನಾಂ ಫಲಾಪೇಕ್ಷೆ ಇಲ್ಲದ ಅಕಾಮಾನಾಂ ಫಲಾಪೇಕ್ಷೆ ಇಲ್ಲದ ಅನೇಕೇಷಾಂ ತಪಸ್ವಿನಾಂ ಅನೇಕೇಷಾಂ ತಪಸ್ವಿನಾಂ ಅನೇಕ ಮುನಿಗಳ ಅನೇಕ ಮುನಿಗಳ ಅನೇಕೇಷಾಂ ತಪಸ್ವಿನಾಂ ಅನೇಕ ಮುನಿಗಳ ಸಿದ್ಧಿಭೂಮಿಂ ಸಿದ್ಧಿಭೂಮಿಂ ತಪಸ್ಸಿದ್ಧಿಯ ಸ್ಥಳವಾದ ತಪಸ್ಸಿದ್ಧಿಯ ಸ್ಥಳವಾದ ಹರಿಶ್ಚಂದ್ರ ಮಹೀಧರಂ ಹರಿಶ್ಚಂದ್ರ ಮಹೀಧರಂ ಹರಿಶ್ಚಂದ್ರ ಪರ್ವತವನ್ನು ಹರಿಶ್ಚಂದ್ರ ಪರ್ವತವನ್ನು ತಿರೋಹಿತಾತ್ಮಾ ಸನ್ ತಿರೋಹಿತಾತ್ಮಾ ಸನ್ ಜನರಿಗೆ ತೋರದ ಸ್ವರೂಪವುಳ್ಳವರಾಗಿ ಜನರಿಗೆ ತೋರದ ಸ್ವರೂಪವುಳ್ಳವರಾಗಿ ಜನರಿಗೆ ತೋರದ ಸ್ವರೂಪವುಳ್ಳವರಾಗಿ ಪ್ರಾಪ ತಲುಪಿದರು ಅಂದ್ರೆ ನಿರ್ಜನ ಸ್ಥಳವನ್ನ ತಲುಪಿದರು ಅಂತರ್ಥ ಪ್ರಾಪ ತಲುಪಿದರು ಪ್ರಶ್ನೆ ಇದ್ರೆ ಕೇಳಿ ಪ್ರಶ್ನೆ ಇದೆನಾ ಸರಿ ಅಲ್ಲಿಂದ ವಾಪಸ್ಸೇ ಬರ್ಲಿಲ್ಲ ಅಲ್ಲೇ ಇಲ್ವಾ ಅವರು ಇಲ್ಲ 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 ಬರ್ತಾರೆ ಬರ್ತಾರೆ ಅದೇ ಮುಂದೆ ಸಸ್ಪೆನ್ಸ್ ಅದು ಸರಿ ಮುಂದಿನ ಶ್ಲೋಕ ಒಂದು ಮಾಡ್ತೀನಿ ದ್ವಂದ್ವ ದುಃಖಾನಲೇ ವೀರೋ ಮಾತ್ಸರ್ಯೇಣ ವಿಮತ್ಸರಃ ತತ್ಯಾಜಮತ್ವಾ ತಸ್ಯಾಸೌ ಅಶನಾದೀಂಧನಾಯಿತಂ ನೋಡಿ ವಿಷ್ಣು ತೀರ್ಥರು ಮೊದಲಿಗೆ ಅಲ್ಲಿ ಏನು ಹೋಗಿ ಅದೃಶ್ಯರಾದರು ಅಂತ ಹೇಳ್ತೀವಿ ಅಂದ್ರೆ ನಿರ್ಜನ ಸ್ಥಳದಲ್ಲಿ ಏನು ಹೋದರು ಅವರು ಆರಂಭಿಸಿದ ಕಾರ್ಯವನ್ನ ಮನಸ್ಸಲ್ಲಿ ಅವರು ಏನಾದ್ರೂ ಒಂದು ಕೆಲಸವನ್ನ ನಾ ಮಾಡಿಯೇ ತೀರಬೇಕು ಅಂತ ಅನ್ಕೊಂಡ್ರೆ ಅಂತಹ ಆ ಒಂದು ಇದರಲ್ಲಿ ಆ ಒಂದು ಕಾರ್ಯದಲ್ಲಿ ಬಹಳ ಸಮರ್ಥರವರು ಅಷ್ಟೇ ಅಲ್ಲ ಮಾತ್ಸರ್ಯ ರಹಿತ ವಿಮತ್ಸರ ಯಾರ ಮೇಲೂ ಕೂಡ ಅಸೂಯೆ ಪಡುವವರಲ್ಲ ಯಾರಲ್ಲಿಯೂ ಕೂಡ ಅಸೂಯೆಯನ್ನ ಪಟ್ಟಿಲ್ಲ ಇನ್ನುವರೆಗೂ ಅಷ್ಟಿದ್ದರೂ ಆಹಾರ ಪಾನೀಯಗಳನ್ನ ಬಿಟ್ಟರಂತೆ ಆಹಾರ ಪಾನೀಯಗಳನ್ನ ಬಿಟ್ಟರಂತೆ ಅದನ್ನ ಏನ್ ಅನ್ಕೊಂಡು ಬಿಟ್ರು ಅಂತಂದ್ರೆ ಈಗ ಬೆಂಕಿಗೆ ಹೆಚ್ಚಾಗಬೇಕು ಅಂತ ಆದ್ರೆ ಬೆಂಕಿ ಜೋರಾಗಿ ಉರಿಬೇಕು ಅಂತ ಆದ್ರೆ ಇನ್ನು ಅನೇಕ ಕಟ್ಟಿಗೆಗಳನ್ನ ಹಾಕಿದಾಗ ಬೆಂಕಿ ಜೋರಾಗಿ ಉರಿಯುತ್ತೆ ಹೇಗೆ ಜೋರಾಗಿ ಉರಿಯುವಂತಹ ಬೆಂಕಿಗೆ ಕಟ್ಟಿಗೆಗಳು ಕಾರಣವೋ ಹಾಗೆ
ಈ ಆಹಾರ ಪಾನೀಯ ಮುಂತಾದವುಗಳು ಶೀತ ಉಷ್ಣ ಮುಂತಾದವುಗಳು ದುಃಖವನ್ನ ಹೆಚ್ಚಿಸಲು ಕಾರಣ. ದುಃಖವನ್ನು ಹೆಚ್ಚಿಸಲು ಈ ಒಂದು ಆಹಾರ ಪಾನೀಯಗಳು ಕಾರಣ ಅಂತ ತಿಳಿದು ಎಲ್ಲವನ್ನೂ ಬಿಟ್ಟರಂತೆ. ಆ ಆಹಾರ ಪಾನೀಯಗಳ ಮೇಲೆ ದ್ವೇಷ ಇವರಿಗೆ. ಸಿಟ್ಟಿತ್ತು, ದ್ವೇಷ ಇತ್ತು ಯಾವುದರ ಮೇಲೆ? ಈ ದುಃಖವನ್ನ ಹೆಚ್ಚಿಸುವಂತಹ ಪದಾರ್ಥಗಳ ಮೇಲೆ. ಅದರಿಂದಾಗಿ ಅವರು ಕ್ರಮೇಣವಾಗಿ ಸಡನ್ ಆಗಿ ಅಷ್ಟೂ ಬಿಡ್ಲಿಲ್ಲ, ಕ್ರಮೇಣವಾಗಿ ಒಂದೊಂದನ್ನ ಬಿಡ್ತಾ ಬಂದ್ರಂತೆ. ಅಂದ್ರೇನು? ಉಪವಾಸ ವ್ರತವನ್ನ ಮಾಡಿದರು. ಅಯ್ಯೋ, ಉಪವಾಸ ಏನೋ ಮಾಡ್ಬಿಟ್ಟಿರ್ತೀವಿ ನಾವೇ ನೋಡಿ. ಒಂದು ದಿನ ಏಕಾದಶಿ ಉಪವಾಸ ಮಾಡಿರ್ತೇವೆ, ಮನೆಯಲ್ಲಿ ಯಾರ್ಯಾರು ಇರ್ತಾರೋ ಎಲ್ಲರ ಮೇಲೂ ರೇಗಾಡ್ತಾ ಇರ್ತೇವೆ. ಕ್ರೋಧವನ್ನ ಮಾಡ್ಕೊಳ್ಳೋದು. ಉಪವಾಸ ಮಾಡಿದ್ದೀನಿ, ನಾಳೆ ಬೆಳಗ್ಗೆ ರೆಡಿ ಮಾಡು, ಪೂಜೆಗೆ ರೆಡಿ ಮಾಡು ಅಂತ ಹೇಳಿ ಹೆಂಡತಿಯ ಮೇಲೋ ಮಗನ ಮೇಲೋ ರೇಗಾಡ್ತಾ ಇರ್ತೀವಿ. ಇವರು ಉಪವಾಸವನ್ನ ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಕ್ರೋಧ ಇರಲಿಲ್ಲ. ನಾವು ಇವತ್ತು ಒಂದು ದಿನ ಉಪವಾಸ ಮಾಡಿದ್ರೆ ಮರುದಿನ ಊಟಕ್ಕೆ ಕಾಮನೆ, ನಮಗೆ ಬೇಗ ಊಟ ಆದ್ರೆ ಸಾಕಪ್ಪ, ತೀರ್ಥಪ್ರಾಶನ ಮಾಡಿ ಪಾರಣೆ ಮಾಡಿದ್ರೆ ಆಯ್ತು, ಆ ಪಾರಣೆ ಮೇಲೆ ಕಾಮನೆ ನಮಗೆ. ಇವರಿಗೆ ಅದೂ ಇಲ್ಲ. ಕಾಮಕ್ರೋಧಾದಿಗಳ ಅರಿಷಡ್ವರ್ಗಗಳನ್ನ ಅವರು ಗೆದ್ದು ಬಿಟ್ಟಿದ್ದಾರೆ. ಕಾಮ ಕ್ರೋಧ ಮದ ಮತ್ಸರ ಎಲ್ಲವೂ ಮನೆಯ ಮಾಡಿಕೊಂಡು ಹಿಂಡು ವಾಮ ಮಾರ್ಗದಲ್ಲಿ ಸೆಳೆಯುತ್ತಲಿರುವವು ಕಾಣೆನೋ ಮುನ್ನಡೆಯ ಎನ್ನೊಡೆಯ. ಶ್ರೀಮಹಿತನೇ ಎನ್ನ ಕೂಗು ಕೇಳಿ ಕೃಪೆ ಮಾಡಿ ಭವಾಬ್ಧಿಯ ದಾಟಿಸೋ. ಎಂದಿಗೆ ನಿನ್ನ ಪದಾಬ್ಜವ ಕಾಂಬೆನೋ ಮಂದರೋದ್ಧರ ಗೋವಿಂದ ಮುಕುಂದ. ಯಾವಾಗಪ್ಪ ನಿನ್ನ ಪಾದ ಕಮಲಗಳ ದರ್ಶನ ಯಾವಾಗ ಆಗೋದು? ಸಣ್ಣವನಿದ್ದಾಗ ಏನ್ ಮಾಡಿದೆ? ತಾರುಣ್ಯಾವಸ್ಥೆಯಲ್ಲಿ ಏನ್ ಮಾಡಿದೆ? ವೃದ್ಧಾಪ್ಯದಲ್ಲಿ ಏನ್ ಮಾಡಿದೆ? ಬಾಲ್ಯತನದಿನ ಏನು ಗೊತ್ತಿಲ್ಲದೆ ಕಾಲವನ್ನು ಕಳೆದೆ ವ್ಯರ್ಥ. ಸ್ತ್ರೀಲೋಲನೆ ತಾರುಣ್ಯದ ಮದದಲ್ಲಿ ನಿನ್ನನು ನಾ ಮರೆತೆ ಜರಿದೆ. ಕೊನೆಗೆ ಕಾಲನ ಭಯವೂ ಸಮೀಪಿಸಿದೆ ಎನಗೆ ಆವಾಗ ಹೇಳಲಿ ಕರುಣಾಕರ ರಕ್ಷಿಸೋ. ಎಂದಿಗೆ ನಿನ್ನ ಪದಾಬ್ಜವ ಕಾಂಬೆನೋ ಮಂದರೋದ್ಧರ ಗೋವಿಂದ ಮುಕುಂದ. ಕೊನೆಗೆ ನೋಡಿ ಎಷ್ಟು ಅದ್ಭುತ, ನಮ್ಮಂತವರಿಗೆ ಬರೆದಿದ್ದು ಅಂತ ಅನ್ಸುತ್ತೆ. ಕೊನೆ ಒಂದು ನುಡಿ ಕೇಳಿದ್ರೆ, ಭಕ್ತರು ನಿನಗೆ ಪ್ರಹ್ಲಾದಾದಿಗಳು ಅವರನ್ನು ನೀ ಪೊರೆದೆ ಮರೆಯದೆ. ನಿನಗೆ ಭಕ್ತರಪ್ಪ ಅವರೆಲ್ಲ, ಅಪ್ಪಿ ತಪ್ಪಿನೂ ಕೂಡ ಮರಿಲಿಲ್ಲ ನೀನು. ಪ್ರಹ್ಲಾದ, ಧ್ರುವ, ಪರೀಕ್ಷಿತ ಎಲ್ಲರನ್ನು ಹೇಗೆ ಕಾಪಾಡದೆ? ಭಕ್ತರು ನಿನಗೆ ಪ್ರಹ್ಲಾದಾದಿಗಳು ಅವರನ್ನು ನೀ ಪೊರೆದೆ ಮರೆಯದೆ. ಭಕ್ತಿ ಇದ್ದವರನು ಪೊರೆವುದೇನೋ ಮಹಾ ಶಕ್ತಿಯು ಬಲವಂತ ಧೀಮಂತ. ಅಂತದ್ದೇನು ದೊಡ್ಡ ವಿಷಯ ಅದರಲ್ಲಿ? ಅವ್ರು ನಿನ್ನ ಮೇಲೆ ಭಕ್ತಿ ಮಾಡಿದ್ರು, ನೀ ಅವರನ್ನು ಕಾಪಾಡಿದೆ ಅಷ್ಟೇ. ಏನು ಅಂತ ಇದು ವ್ಯವಹಾರನೇ ಆಯ್ತು, ಅದರಲ್ಲಿ ಏನಿದೆ? ನೀನು ನಿನಗೆ ಯಾವಾಗ ಹೆಸರು ಬರ್ತದೆ, ಕೀರ್ತಿ ಯಾವಾಗ ಬರ್ತದೆ ಅಂತಂದ್ರೆ, ಭಕ್ತಿ ಇಲ್ಲದೆ ಇರುವವರನ್ನ, ನಿನ್ನ ಮೇಲೆ ಯಾರು ಭಕ್ತಿ ಮಾಡೋದಿಲ್ವೋ ಅಂಥವರು ಸಂಕಷ್ಟದಲ್ಲಿ ಬಿದ್ದಾಗ ಕಾಪಾಡಿದಾಗ ಆವಾಗ ನಿನಗೆ ಕೀರ್ತಿ ಬರ್ತದೆ. ಭಕ್ತಿ ಇಲ್ಲದ ಎನ್ನ ಹಯವದನ ವ್ಯಾಸ, ಭಕ್ತಿ ಇಲ್ಲದ ಎನ್ನ ಹಯವದನ ವ್ಯಾಸ ಪೊರೆದರೆ ಬಹು ಕೀರ್ತಿ ಸುಮೂರ್ತಿ. ಪೊರೆದರೆ ಬಹು ಕೀರ್ತಿ ಸುಮೂರ್ತಿ. ಎಂದಿಗೆ
ನಿನ್ನ ಪದಾಬ್ಜವ ಕಾಂಬೇನೋ ಮಂದರೋದ್ಧರ ಗೋವಿಂದ ಮುಕುಂದ. ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆಗಿಂತ ಮುಖ್ಯ ನಿಮ್ ಹಾಡು ತುಂಬಾ ಚೆನ್ನಾಗಿತ್ತು ಆಚಾರ್ಯ. ತುಂಬಾ ಚೆನ್ನಾಗಿತ್ತು ಆಚಾರ್ಯ, ತುಂಬಾ ಚೆನ್ನಾಗಿತ್ತು. ಪಾಠ ಆಗ್ತಾ ಇರುತ್ತೆ. ಹಯವದನ ಅಂದ್ರೆ ವಾದಿರಾಜರು. ಇದು ಹಯವದನ ವ್ಯಾಸ. ಓಹೋ, ಹಯವದನ ಅಂದ್ರೆ ವಾದಿರಾಜರು. ಹೌದು, ಹಯವದನ ವ್ಯಾಸ ಅಂದ್ರೆ ಅವರು ದಾಸರಸ ನೆನಪಾಗ್ತಿಲ್ಲ ನನಗೆ. ಹಯವದನ ವ್ಯಾಸ, ವ್ಯಾಸ. ಹಯವದನ ವ್ಯಾಸ ಅಂತ ಇನ್ನೊಬ್ಬ ದಾಸರ ನಾಮ. ಹಯವದನ ದಾಸ, ಹಯವದನ ವ್ಯಾಸ. ಅದೇ ವ್ಯಾಸ. ಬಟ್ ನಾನು ಬರೀ ವ್ಯಾಸ ಕೇಳಿಸ್ಕೊಳ್ಳಿಲ್ಲ, ಹಯವದನ ಅನ್ಕೊಂಡು. ಭಕ್ತಿ ಇಲ್ಲದ ಎನ್ನ ಹಯವದನ ವ್ಯಾಸ, ಪೊರೆದರೆ ಬಹು ಕೀರ್ತಿ ಸುಮೂರ್ತಿ, ಪೊರೆದರೆ ಬಹು ಕೀರ್ತಿ ಸುಮೂರ್ತಿ. ಇನ್ನು ಅತ್ಯದ್ಭುತವಾದ ಹಾಡುಗಳು. ನಿಂದಾಸ್ತುತಿಗಳೆಲ್ಲ ಕೇಳಿಬಿಟ್ರೆ ಅಯ್ಯೋ ಏನಂತೀರೋ ಏನೋ, ಎಷ್ಟು ಬೈತಾರೆ ಹನುಮಂತ ದೇವರಿಗೆ, ಭೀಮಸೇನ ದೇವರಿಗೆ. ಅದು ಅದ್ಭುತ ನಿಂದಾಸ್ತುತಿಗಳೆಲ್ಲ. ಅಂದ್ರೆ ಆ ದೇವರಿಗೆ ಬೈಲಿಕ್ಕೆ ಅಧಿಕಾರ ಇರೋ ದಾಸರಿಗೆ ಮಾತ್ರ. ನಾವು ಬೈದ್ರೆ ಯದ್ವಾದತ್ತ ಬೈತೇವೆ ಅಷ್ಟೇ. ಆದ್ರೆ ಅವ್ರು ಬೈಯೋದು ಹೊಗಳದಾಗೆ ಇರ್ತೀವಿ, ಬೈಯೋದು ಹೊಗಳದಾಗೆ ಅರ್ಹತೆ ಇಲ್ಲ ಆಚಾರ್ಯ. ದ್ವಿತೀಯ ಯುಗದಿ ದೀನರ ಪಾಲಿಪದಾನವಂತಕ ನಿನ್ನ ಜ್ಞಾನಾನಂದ ದಿನಾಮ ಧ್ಯಾನವಾಗೈದೇನೋ, ನಾನೇನು ನಿನಗೆಂದೇನೋ ಬಿಡದೆ ಪವಮಾನ ಪಾಲಿಸೋ ಎನ್ನನು. ನಾನೇನ್ ನಿನಗಂದಿನಪ್ಪ, ದಯವಿಟ್ಟು ಪಾಲಿಸ ನನ್ನ. ತೃತೀಯ ಯುಗದಿ ಕುಂತಿ ಸುತನಾಗಿ ಜನಿಸುತ್ತ ರತಿಪತಿ ಪಿತನಂಘ್ರಿ ಭಜಿಸುತ್ತಲಿ, ಕ್ಷಿತಿಭಾರಕ್ಕೆ ದುಷ್ಟ ಖಳರ ಸಂಹರಿಸಿದ ಅಪ್ರತಿಮ ಮಲ್ಲನೆಂದು ತುತಿಸಿದೆ ನಲ್ಲದೆ. ಈ ರೀತಿಯಾಗಿ ನಿಂಗೆಲ್ಲ ಸ್ತುತಿ ಮಾಡಿದೆ. ಮತ್ತೇನು? ಗತಿವಂತ ನೀನೆಂದೇನೆ, ಧನುಜಾತೆಗೆ ಪತಿಯಾದವನೆಂದೇನೆ. ಕ್ವಶನ್ ಮಾರ್ಕ್ ಎಲ್ಲ ಇಲ್ಲಿ. ಅವಳ ಕೂಡಿ ಸುತನ ಹೆತ್ತವನೆಂದೇನೆ, ರಾಕ್ಷಸಿಯಲ್ಲಿ ಸುತನ ಹೆತ್ತವನೆಂದೇನೆ. ಯಾಮಿನಿಯಲ್ಲಿ ಪತಿಯಾದವನೆಂದೇನೆ. 5 ಜನ ದ್ರೌಪದಿಗೆ, ಅಂಥವನಿಗೆ ನೀ ಪತಿಯಾದಲ್ಲ. ಏನಾದ್ರು ಅಂದ ನಾನು ನಿನಗೆ? ನಿನ್ನನು ಬಿಟ್ಟು ಗತಿ ನಮಗಿಲ್ಲೆಂದು ತುತಿಸಿದೆ ನಲ್ಲದೆ. ಮತ್ ನಾ ಏನ್ ಅಂದಿದ್ದು? ಏ ಭೀಮಾ, ನಿನ್ನನ್ ಬಿಟ್ಟು ನನ್ಗೆ ಬೇರೆ ಗತಿ ಇಲ್ಲಪ್ಪ ಅಂತ ಅಂದೀನಿ. ನಾ ಏನು ನಿನಗೆಂದೇನೋ ಬಿಡದೆ ಪವಮಾನ ಪಾಲಿಸೋ ಎನ್ನನು. ಕೊನೆಗೆ ನೋಡಿ, ನಡು ಮನೆ ಸುತನಾಗಿ, ಯಾರು? ಮಧ್ಯಗೇಹ ಭಟ್ಟ. ನಡು ಮನೆ ಸುತನಾಗಿ ಕೊಡವಿಯೊಳಗೆ ಪುಟ್ಟಿ, ಉಡುಪಿ ಕ್ಷೇತ್ರದಿ ಶ್ಯಾಮ ಸುಂದರನ ದೃಢವಾಗಿ ಸ್ಥಾಪಿಸಿ ಜಡಮಾಯಿಗಳ ಗೆದ್ದ ಸಡಗರ ಮುನಿಯಂದೆ ಹುರುಳಿಯ ಮೆದ್ದೆ. ಮತ್ತೇನಂದೆ ನಾನು? ಏನಾದ್ರೂ ಅಂದಿದ್ದೀನ ಅಂತ ಪ್ರಶ್ನೆ ಮುಂದೆ. ಈಗ ಬಡ ದ್ವಿಜ ಶಿಶು ಎಂದೇನೆ? ಇಲ್ಲ. ಎತ್ತಿನ ಬಾಲ ಹಿಡಿದೋಡಿದವನೆಂದೇನೆ? ಇಲ್ಲ. ಬೇಸರದಿಂದ ಮಡದಿ ಬಿಟ್ಟವನೆಂದೇನೆ? ಏನ್ ಮಡದಿ ಬಿಟ್ಟವ ಅಂತಂದ್ರೆ ಸನ್ಯಾಸಿ ನೀನು ಅಂತಂದ ನಾನು ಅಂತ. ಬೇಸರದಿಂದ ಮಡದಿ ಬಿಟ್ಟವನೆಂದೇನೆ, ಕಡೆಗೆ ಬೋರೆ ಗಿಡವ ಸೇರಿದಿ ಎಂದೇನೆ. ಏನು ಬೋರೆ ಗಿಡ? ಬದರಿ. ಅದೃಶ್ಯರಾಗಿ ಬದರಿಗೆ ಹೋದ್ರಲ್ಲ ಅವರು. ಬದರಿ ಅಂದ್ರೆ ಏನು? ಅದು ಬಾರಿ ಹಣ್ಣು, ಬೋರೆ ಹಣ್ಣು. ಕಡೆಗೆ ಬೋರೆ ಗಿಡವ ಸೇರಿದಿ ಎಂದೇನೆ, ನಿನ್ನ ಒಡೆಯನ ತೋರೆಂದು ಅಡಿಗಳಿಗೆರಗಿದೆ ನಲ್ಲದೆ. ನಿನ್ನ ಒಡೆಯನ ತೋರು ಅಂತ ನಾನು ಇಷ್ಟೇ ಕೇಳಿದ್ದು.
ನಾನೇನು ನಿನಗೆಂದೇನು? ಶರಧಿಲಂಘಿಸಿ ರಘುವರನ ಕುಶಲ ವಾರ್ತೆ ಧರೆ ಜಾತೆಗೆ. ರಘುವರನ ಕುಶಲ ವಾರ್ತೆ ಧರೆ ಜಾತೆಗೆ. ಧರೆ ಜಾತೆ ಯಾರು? ಸೀತಾ ಮಾತೆಗೆ. ರಾಮ ಇದ್ದಾನೆ, ಬರ್ತಾ ಇದ್ದಾನೆ ಅಂತ ಹೇಳಿ ಅವಳಿಗೆ ಹೇಳ ಬಂದಿ. ಅರುಹಿದ ಶಾಸ್ಯನ ಪುರವ ದಹಿಸಿದಂಥ ಪರಮ ಸಮರ್ಥನೆಂದರಿದು ಕೊಂಡಾಡಿದೆ. ನೀ ಆ ದಶಾಸ್ಯನ ಪುರವನ್ನೇ ದಹಿಸಿದಂಥವು ನೀನು ಅಂತ ನಾ ಕೊಂಡಾಡಿದೆ. ಮತ್ ನಾನು ಹಿಂಗೇನೇನ್ ಅಂದಿಲ್ಲ. ತರುಚರವರನೆಂದೇನೆ, ಹೇ ಕಪಿ ಮಂಗ್ಯ ಅಂತಂದಿ ನಾನು ನಿನ್ಗ. ತರು ಚರ ವರ. ತರು ಅಂದ್ರೆ ಮರ, ಅದರಲ್ಲಿ ಚರ ಸಂಚಾರ ಮಾಡುವವನು, ಅದರಲ್ಲಿ ವರ ಕಪಿಶ್ರೇಷ್ಠ, ನೀನು ಕಪಿಗಳ ರಾಜ ಅಂತಂದಿ ನಾನು ನಿನಗ ಇಲ್ಲ. ತರುಚರವರನೆಂದೇನೆ, ಶಿರದಿ ಕಲ್ಲು ಧರಿಸಿ ತಂದವನೆಂದೇನೆ ಇಲ್ಲ. ತಲೆ ಮೇಲೆ ಕಲ್ಲಿಟ್ಕೊಂಡ್ ಬಂದಿ ಅಂದ್ರೇನು? ಸಂಜೀವಿನಿ ಪರ್ವತವನ್ನ ತಗೊಂಡ್ ಬಂದಿ ಅಂತ ಏನಾದ್ರು ಅಂದ್ಯ ಅಂತ ಹೇಳೋದನ್ನ ಶಿರದಿ ಕಲ್ಲು ಧರಿಸಿ ತಂದವನೆಂದೇನೆ. ಮತ್ತೇನು? ಬ್ರಹ್ಮಾಸ್ತ್ರಕ್ಕೆ ಭರದಿ ಸಿಲುಕಿದಿ ಎಂದೇನೆ. ಬ್ರಹ್ಮಾಸ್ತ್ರಕ್ಕೆ ಸಿಲುಕಿದಪ್ಪ ನೀನು ಅಂತ ಹೇಳಿದ್ನ? ಇಲ್ಲ. ಮತ್ತೇನು? ಭಾವಿ ಸರಸೀಜಾಸನೆಂದು ತುತಿಸಿದೆ ನಲ್ಲದೆ. ಭಾವಿ ಬ್ರಹ್ಮ ನೀನು ಅಂತ ನಿನ್ಗೆ ಸ್ತೋತ್ರ ಮಾಡಿದೆ, ನಿನ್ಗೆ ಏನೂ ಅಂದಿಲ್ಲ ಈ ರೀತಿ. ಯಾಕಪ್ಪ ನೀನ್ ನನ್ ಕಾಪಾಡ್ತಾ ಇಲ್ಲ? ನಿಂದಾಸ್ತುತಿ ಅಂತ ಕರೀತಾರೆ ಇದಕ್ಕೆ, ಅಥವಾ ಸ್ತುತ್ಯಾತ್ಮಕ ನಿಂದನೆ ಅದನ್ನು ಕರೀತಾರೆ. ಎಷ್ಟು ಅದ್ಭುತ ದಾಸರು. ಸರಿ, ಇವತ್ತಿನ ಪಾಠ ಜಾಸ್ತಿ ಆಯ್ತು. ತುಂಬಾ ಚೆನ್ನಾಗಿತ್ತು ಆಚಾರ್ಯ, ಜಾಸ್ತಿ ಆಗ್ಲಿಲ್ಲ. ನಮಗ್ ಟೈಮ್ ಕಡಿಮೆ ಆಗಿದೆ ಅಷ್ಟೇ. ತುಂಬಾ ಧನ್ಯವಾದಗಳು. ಇಲ್ಲ ಅಂದ್ರೆ ಇನ್ನೊಂದು ಹೇಳ್ಬೋದಿತ್ತು ನೀವು. ಇನ್ನು ಕೇಳ್ತಾನೆ ಇರ್ಬೇಕು ಅನ್ಸ್ತದೆ ಆಚಾರ್ಯ. ಹೌದು. 3 ನಿಮಿಷ ಇದೆ. ಆಚಾರ್ಯ ಬಾರಿ ಲಾಯ್ಕಿತ್ತು. ರೆಕಾರ್ಡ್ ಇತ್ತು ಉಂಡಾ? ಓಕೆ, ಸರಿ ನಮಸ್ಕಾರ. ಸರಿ, ಸಿಗೋಣ. ನಮಸ್ಕಾರ ಗುರುವೇ. ನಮಸ್ಕಾರ. ನಮಸ್ಕಾರ.